ವಾರದಲ್ಲಿ ಒಂದು 3 ದಿನ ಆದ್ರೂ ನಾವು ಈ ಒಂದು ಮಿಲೆಟ್ಸ್ನ ಯೂಸ್ ಮಾಡಬೇಕು. ಸ್ಪೆಷಲಿ ನಾವು ಕೋರ್ಲೆ ಅಂತ ಬರುತ್ತೆ, ಆ ಒಂದು ಕೋರ್ಲೆ ರೈಸ್ನ ನಾವು ಯೂಸ್ ಮಾಡೋದು ಒಂದು 4 hours ಮುಂಚೆ ಅದನ್ನು ಸೋಕ್ ಮಾಡಬೇಕು, ನೆನೆ ಹಾಕಬೇಕು. ಇನ್ನು ಸಾಮಿ ಮತ್ತು ನವಣೆ ಅದೆಲ್ಲ ಒಂದು 2 hours ಬೇರೆ ಮಿಲೆಟ್ಸ್ಗಳನ್ನ. ಸೊ ನೀವು ವಾರದಲ್ಲಿ ಎಲ್ಲ ಮಿಲೆಟ್ಸ್ನ ಯೂಸ್ ಮಾಡಬೇಕು ಅಂತಂದರೆ ಐದರ್ ಯು ಜಸ್ಟ್ ಯೂಸ್ ಪೌಡರ್ ಮಾಡಿ ಇಟ್ಕೊಳ್ಬಹುದು. ಅದನ್ನು ನೀವು ಬೇಕಾದಾಗೆ ಇಡ್ಲಿ ಬ್ಯಾಟರ್, ದೋಸೆ ಬ್ಯಾಟರ್ ಅಥವಾ ರೊಟ್ಟಿ ಅದನ್ನು ಯೂಸ್ ಮಾಡೋಕ್ಕೆ ಇದು ಮಾಡ್ಬೋದು. ಆ್ಯಂಡ್ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ಗಳನ್ನ ಅದರಲ್ಲಿ ಬೇಕಾದಂತಹ ಒಂದು ಚಾಟ್ಸ್ ಅಥವಾ ಸ್ನ್ಯಾಕ್ಸ್ ಕೂಡ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ಹೆಲ್ದಿ ಆಗಿ. ಅದಕ್ಕೆ ಬೇಕಂತ ವೆಜಿಟೇಬಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸೊ ಈ ರೀತಿ ಯೂಸ್ ಮಾಡೋದ್ರಿಂದ ನಿಮಗೆ ಆಲ್ಮೋಸ್ಟ್ ನಿಮ್ಮ ಒಂದು ಬ್ಲಡ್ ಶುಗರ್ ಲೆವೆಲ್ ಆಗ್ಬೋದು ಕಂಟ್ರೋಲ್ ಇರುತ್ತೆ, ಹಾಗೆ ನಮ್ಮ ರಕ್ತದಲ್ಲಿರುವಂತಹ ಕೊಬ್ಬಿನ ಅಂಶ ಕರಗೋದಕ್ಕೂ ಕೂಡ ತುಂಬ ಅದು ದಾರಿ ಮಾಡಿಕೊಡುತ್ತೆ. ಹಾಗಾದರೆ ಮಿಲೆಟ್ಸ್ನ ಉಪಯೋಗವನ್ನು ನಾವು ಲಿಸ್ಟ್ ಔಟ್ ಮಾಡ್ತಾ ಹೋದರೆ, ಎಸ್, ದ ಫಸ್ಟ್ ಒನ್ ನಿಮಗೆ ಹೇಳಿದಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಫೈಬರ್ ಜಾಸ್ತಿ ಇರೋದ್ರಿಂದ ಹೊಟ್ಟೆ ತುಂಬಿದಷ್ಟು ಅನುಭವ ಕೊಡುತ್ತೆ. ಅಷ್ಟೇ ಯಾಕೆ, ಅತಿಯಾಗಿ ತಿನ್ನುವಂಥ ಅಭ್ಯಾಸ ಇದ್ದರೆ ಅದು ಕಡಿಮೆ ಮಾಡುತ್ತೆ. ಸೊ ತುಂಬ ಓವರ್ ಈಟಿಂಗ್, ಜಾಸ್ತಿ ತಿನ್ನಬೇಕು ಬೇಗ ನೀವೇನು ಜಂಕ್ ಫುಡ್, ಫಾಸ್ಟ್ ಫುಡ್ ತಿಂದಾಗ ಬೇಗ ಜೀರ್ಣ ಆಗುತ್ತೆ, ಮತ್ತೆ ಹೆಬೋತಾಟ ಜೀರ್ಣ ಆದ ತಕ್ಷಣ ಬೇರೆ ತಿನ್ನಬೇಕು ಅಂತ ಅನ್ಸುತ್ತೆ, ಓವರ್ಲೋಡ್ ಮಾಡ್ತಾನೆ ಹೋಗ್ತಾ ಇರ್ತೀರಾ. ಸೊ ಡೆಫಿನೆಟ್ಲಿ ಅದು ತೂಕ ಜಾಸ್ತಿ ಆಗುತ್ತೆ. ಬಟ್ ಅದೇ ನೀವು ಮಿಲೆಟ್ಸ್ ತಿಂದಾಗ ಆ ಒಂದು ಹೊಟ್ಟೆ ತುಂಬಿದಂಥ ಅನುಭವ ನಿಮಗೆ ಯಾವಾಗ ಆಗುತ್ತೋ, ಸೊ ಯಾವಾಗ ಫೈಬರ್ ಕಂಟೆಂಟ್ ಅದರಲ್ಲಿ ಜಾಸ್ತಿ ಇರುತ್ತೋ ಆಗ ಅತಿಯಾಗಿ ತಿನ್ನುವಂಥ ಅಭ್ಯಾಸ ತುಂಬ ಕಡಿಮೆ ಆಗುತ್ತೆ. ಹಾಗೆ ನಿಧಾನವಾಗಿ ಜೀರ್ಣಕ್ರಿಯೆ ಆಗುತ್ತೆ, ವೆರಿ ಸ್ಲೋ ಡೈಜೆಷನ್ ಆಗೋದ್ರಿಂದ ನಿಮಗೆ ಸೊ ವೆರಿ ಹೆಲ್ಪ್ಫುಲ್. ನಿಮ್ಮಲ್ಲಿರುವಂತಹ ಫ್ಯಾಟನ್ನು ಬರ್ನ್ ಮಾಡೋದಕ್ಕೆ ಈಸಿ ಮಾಡುತ್ತೆ. ಹಾಗೆ ರಕ್ತದಲ್ಲಿನ ಒಂದು ಸಕ್ಕರೆ ಮಟ್ಟವನ್ನು ಏಕಾಏಕಿ ಜಾಸ್ತಿ ಮಾಡೋದಿಲ್ಲ, ತಿಂದ ತಕ್ಷಣ ಇಮಿಡಿಯೇಟ್ ಅದು ಸೂಟ್ ಆಗೋದಿಲ್ಲ. ಸೊ ನಿಧಾನವಾಗಿ ರಕ್ತದಕ್ಕೆ ಗ್ಲೂಕೋಸ್ನ ರಿಲೀಸ್ ಮಾಡೋದ್ರಿಂದ ನಿಮಗೆ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಂಟ್ರೋಲಲ್ಲಿ ಬರುತ್ತೆ. ಹಾಗೆ ಹಸುವನ್ನು ಕಂಟ್ರೋಲ್ ಮಾಡಬೇಕು. ತುಂಬ ಹಸುವಾಗ್ತಾ ಇದೆ ಅಂತ ಕೆಲವೊಬ್ರು ತುಂಬ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಬೇಗ ತಿಂತಾನೆ ಇರಬೇಕು ಎವ್ರಿ 2 hours 1 hours ಒನ್ಸ್ ಅಂತ. ಸೊ ಆ ರೀತಿ ಹಂಗರ್ನ ಕಂಟ್ರೋಲ್ ಮಾಡಬೇಕು ಅಂತಂದರೆ ಮಿಲೆಟ್ಸ್ ಇಸ್ ಅ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀವಿ. ಹಾಗೆ ಡಿಟಾಕ್ಸ್ ಅಂತಂದರೆ ರಕ್ತ ಶುದ್ಧಿ ಆಗುತ್ತೆ. ಸೊ ಈ ಒಂದು ಮಿಲೆಟ್ಸ್ನ ಸೇವನೆಯಿಂದ ರಕ್ತ ಕೂಡ ಶುದ್ಧಿ ಆಗುತ್ತೆ. ಹಾಗಾಗಿ ಒಂಥರ ಡಿಟಾಕ್ಸ್ ಟ್ರೀಟ್ಮೆಂಟ್ ಬೇಕು ಅಂತ ನೀವು ಬೇರೆ ಏನೇನೋ ಇದಕ್ಕೆ ಟ್ರೀಟ್ಮೆಂಟ್ಗಳಿಗೆ ಮೊರೆ ಹೋಗ್ತೀರಾ, ಅದ್ರ ಬದಲಿಗೆ ನೀವು ಮಿಲೆಟ್ಸ್ನ ತಿಂದರೆ ಇಸ್ ಎ ಬೆಸ್ಟ್ ಪ್ರಾಸೆಸ್ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಮೆಟಾಬಾಲಿಸಮ್, ಸೊ ಅದರಲ್ಲಿ ಜೈವಿಕ ಕ್ರಿಯೆ ಅನ್ನೋದು ನಮ್ಮ ಜೀವಕ್ರಿಯೆ ಏನಿರುತ್ತೆ ಆ ವೇಗವನ್ನು ಜಾಸ್ತಿ ಮಾಡುವಂಥದ್ದು ಈ ಒಂದು ಮಿಲೆಟ್ಸ್. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರಬೇಕಾದ್ರೆ ಈ ಒಂದು ಮಿಲೆಟ್ಸ್ನ ಬಳಕೆ, ಅದು ಮೊದಲೇ ಹೇಳಿದೆ ಒಂದು ಟಿಪ್ಸ್, ಲೈಕ್ ಅದನ್ನು ನೀವು ತಿಂದಾಗ ಮಿಲೆಟ್ಸ್ನ ಬಳಕೆಯನ್ನು ಮಾಡಿದಾಗ ಹೆಚ್ಚಾಗಿ ನೀರನ್ನು ಕುಡಿಬೇಕು. ಆವಾಗ ನಿಮ್ಗೆ ಅದು ಬಾಡಿಯಲ್ಲಿ ಅದು ಜೀರ್ಣ ಆಗೋದಕ್ಕೆ ಸಹಾಯ ಮಾಡುತ್ತೆ. ಸೊ ಬೆಸ್ಟ್ ಮಿಲೆಟ್ಸ್ನ ಬಳಕೆಯನ್ನು ಮಾಡ್ತಾ ಹೋಗಿ, ಬೇರೆ ಎಲ್ಲೂ ಬೇಡ, ನಮ್ಮ ಮನೆಯಲ್ಲೇ ಇರುವಂತಹ ಹೊಲದಲ್ಲಿ ಬೆಳೆಯುವಂತಹ ಈ ಒಂದು ಮಿಲೆಟ್ಸ್ಗಳನ್ನ ಬಳಕೆಯಿಂದ ತೂಕದ ಇಳಿಕೆಯಲ್ಲಿ ನೀವು ಗಮನೀಯವಾಗಿ ಒಂದು ಫಲಿತಾಂಶವನ್ನು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಸ್ಪೀಡ್ ನ್ಯೂಸ್ ಹೆಲ್ತ್ ಬಿಟ್ಸಲ್ಲಿ ನಿಮಗೆ ಮಿಲೆಟ್ಸ್ನ ಬಳಕೆಯಿಂದ ತೂಕ ಇಳಿಕೆ ಹೇಗೆ ಮಾಡೋದು ಅಂತ ಹೇಳ್ಕೊಡಿದ್ದೀವಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.